ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾವು ರೆಡಿ ಆಗಿ ನಾನು ವ್ಲಾಗ್ ಮಾಡತ್ತೀನಿ ಬಿಕಾಸ್ ಸಾನ್ವಿ ಸ್ಕೂಲ್ ಒಳಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಪಾರ್ಟಿ ಐತ್ರಿ. ಹಾಗಾಗಿ ನಾನು ಸಾನ್ವಿ ಹರ್ಷು ಸಾನ್ವಿ ಹೆಂಗೆ ರೆಡಿ ಆಗಿ ತೋರಿಸು ನೋಡ್ರಿ. ಇಲ್ಲೇ ಕ್ರಿಸ್ಮಸ್ ಪಾರ್ಟಿಗೆ ಸಾನು ಈ ಥರ ರೆಡಿ ಆಗ್ಯಾರು, ಹರ್ಷು ಈ ಥರ ರೆಡಿ ಆಗ್ಯಾರು. ನಮ್ಮ ಮನೆಯವ್ರು ಬರಾತಿಲ್ಲ, ಯಾಕಂದ್ರೆ ಅವರು ಮೀಟಿಂಗ್ಸ್ ಅದಾವಂತ್ರಿ. ಸೊ ಹಂಗಾಗಿ ಅವರು ಬರಾತಿಲ್ಲ. ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ ಪಾರ್ಟಿ ಒಳಗೆ ಏನೇನು ಆಗ್ತೈತಿ, ಏನೆಲ್ಲ ಐತಿ, ಸೊ ಅವ್ರು ನನಗೆ ಅಲ್ಲಿ ಹೋಗಿ ಸ್ಯಾಂಟಾ ಕ್ಲಾಸ್ ಅದೆಲ್ಲ ಡೆಕೋರೇಷನ್ ಮಾಡ್ಯಾರಂತ್ರಿ. ಸೊ ಅಲ್ಲಿ ಹೋಗಿ ಅವ್ರು ನನಗೆ ವಿಡಿಯೋ ಮಾಡಾಕ ಪರ್ಮಿಷನ್ ಕೊಟ್ರಂದ್ರೆ ನಾನು ನಿಮಗೆ ಎಲ್ಲಾನು ಆದಷ್ಟು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಸೊ ಹೋಗೋಣ. ಓಕೆ, ನಿಂಗೆ ಬರಂಗಿಲ್ಲ ಅಷ್ಟೇ ದೀದಿ ಗತೆ. ಏನ ಹೆಂಗ ಹಂಗ ಹಂಗ ಮಾಡತ್ತಾರ. ಬರ್ರಿ ನಡೀರಿ ನಡೀರಿ ಪಡ ಪಡ. ಚಲೋ ಚಲೋ. ದೊಡ್ಡದ ಇರಲಿ ಸಾಂದ ಇರಲಿ, ಸೆಲಿಬ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಮಾಲ್ ಬಿಗ್ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಸೆಲಿಬ್ರೇಷನ್ ಹೆಂಗೆ ಮಾಡ್ತಾರಲ್ಲ ಅದು ಜಾಸ್ತಿ ಇಂಪಾರ್ಟೆಂಟ್. ಇಲ್ಲ 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 ಇಲ್ಲ. Parents who have any health issues, the mothers, we have expecting mothers here. If you want to participate, you can, because the games are not very aggressive. No kabaddi, kho-kho. So we start from there. 1 to 3. Odd numbers 1 to even numbers 1 to 3. Okay. Even mom you can ಹಾಂ ಆಡ ಬಿಗ್ ಚೇರು. Guys are very cute. Sanvi's mom always very cute. Whose property is this now? Let's count, ma'am. Hey, no. Okay, ma'am, count it. Count. 8, 9, 10.
ये देखो काकरी सानवी हर्षु ತೆಗಿಬೇಡ್ರಿ ಅವ ತೆಗಿಬೇಡ ಮ್ಯಾಮ್ ಬೈತಾಳ ಹರ್ಷು ಸರಿ ಚಪ್ಪಲ್ ತೆಗ್ದಿ ಹೊರಗ ತೆಗಿ ಚಪ್ಪಲ್ ಹೌದಾ ನಾ ಹರ್ಷನು ತೆಗೆದಿಟ್ಟಿಲ್ಲ ಹೊರಗೆ ಬೇಡ ಬೇಡ ಸುಮ್ಮೀರ್ ಬೇಡ हर्षु सानू बैठ सानू 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 सानवी सानवी बलून ಕೆಳಗೆ ಹೋಗಿ ಹಾಂ ಬರ್ತದೆ ಶಾಂತ Cake and snacks will be served outside. You split yourself, you have space upstairs also. If you feel very suffocated. Ma'am, where is Santa? Santa is coming now. You have to give the gift. Okay. Because where is Santa? ಗೈಸ್ ಇಲ್ಲಿ ನೋಡ್ರಿ ಹರ್ಷು ಸಾನುಗ ಕೇಕ್ ಕಟ್ಟಿಂಗ್ ಮಾಡಿ ಅಲ್ಲಿ ಕೇಕು ಮತ್ತು ಮಿಕ್ಸರ್ ಈ ಥರ ಎಲ್ಲ ಕೊಟ್ಟಿದ್ರು ಹರ್ಷು ಅಂತೂ ಇಷ್ಟು ಸೈಲೆಂಟಾಗಿ ಇಷ್ಟು ಕ್ಯೂಟ್ ಆರಾಮ್ಸೆ ಇದ್ದಂದ್ರೆ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹೋಗೋಕ್ಕೇನೋ ಪ್ರಾಬ್ಲಮ್ ಇಲ್ಲ ಹಿಂಗೆ ಅನಿಸಿತ್ರಿ ಅವ್ನು ನೋಡಿ ಇಲ್ಲಿ ನೋಡ್ರಿ ಸಂತಾ ಬಂದ ಎಲ್ಲ ಹುಡುಗರಿಗೆ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡತ್ತಿದ್ರು ಗಿಫ್ಟ್ಸ್ ಕೊಡತ್ತಿದ್ರು ಖರೆ ಹೇಳ್ಬೇಕಂದ್ರೆ ಆ ಟೀಚರ್ಸ್ಗೊಂದು ಸ್ಯಾಲ್ಯೂಟ್ ಹೇಳಬೇಕು ನಮ್ಮ ಮನೆ ಒಳಗೆ 2 ಹುಡುಗರು ನಾವು ಹಿಡಿಬೇಕಂದ್ರೆ ಸಾಕಾಗ್ಬಿಡ್ತೈತಿ ಬಟ್ ಅಷ್ಟೆಲ್ಲ ಹುಡುಗರ್ನವ್ರು ಮ್ಯಾನೇಜ್ ಮಾಡ್ತಾರೆ ಬಿಕಾಸ್ ಹುಡುಗರು ಮ್ಯಾನೇಜ್ ಮಾಡೋದಂದ್ರೆ ಏನು ಅಷ್ಟೇ ಈಸಿ ಕೆಲಸ ಅಲ್ರಿ ಬಟ್ ಖರೆ ನಾವು ಅವ್ರಿಗೊಂದು ಸ್ಯಾಲ್ಯೂಟ್ ಹೇಳ್ಬೇಕು ಸಾನ್ವಿನ್ ಫಂಕ್ಷನ್ ಮುಗಿಸ್ಕೊಂಡು ಬರ್ಬೇಕಂದ್ರೆ ನಮಗೆ ಲಿಟ್ರಲಿ ಟೈಮಿಂಗ್ 7:30 ಪೌನೆ 8 ಆಯಿತು ಸೊ ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾವು ನಮ್ಮ ಮನೆಯವ್ರು ಒಂದು ಸ್ವಲ್ಪ ಚಾಟ್ಸ್ ಅದು ಕೊಟ್ಟಿರಲ್ಲಿ ಬಟ್ ಆ ಚಾಟ್ಸ್ ಏನು ಅಷ್ಟೊಂದು ಹೊಟ್ಟೆ ತುಂಬಿರಲಿಲ್ಲ ಸೊ ಹಾಗಾಗಿ ನಾ ಏನಾದ್ರು ಮನೆಯವ್ರು ಮಾಡ್ತೀನಿ ಅಂದ್ರೆ ನಮ್ಮ ಮನೆಯವ್ರು ಬೇಡ ಇವತ್ತು ನನಗೆ ಯಾಕೋ ಅವ್ರಿಗೇನೋ ಒಂದು ಸ್ವಲ್ಪ ಹೊರಗೆ ತಿನ್ನೋದು ಮೂಡ್ ಆಗೈತೆ ಅಂತ ಹಾಗಾಗಿ ನಮಗೂ ಎಲ್ಲರೂ ಹೊರಗೆ ಹೋಟೆಲ್ಗೆ ಕರ್ಕೊಂಡು ಹೊಂಟಾಗಿ ಸೊ ನಾವು ಕೂಡ ಎಲ್ಲರೂ ಹೊಂಟೀವಿ ಏನೂ ಗೊತ್ತಿಲ್ಲ ಒಂದು ಸ್ವಲ್ಪ ಅಲ್ಲಿಂದ ಬಂದಮೇಲೆ ಒಂದು 15 ಮಿನಿಟ್ಸ್ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡು ಎದ್ದಿದ್ದು ನಾನು ಎಲ್ಲ ಸುಸ್ತು ಹೊಡಾಗ್ತೈತಿ ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಇಲ್ಲಪ್ಪ ನೋಡು ಕೈ ಹಿಡಿದು ನೋಡು ಸುಮ್ಮ ಕೈ ಹಿಡಿದು ನೋಡಿ ಇಲ್ಲ ಬೊಂಗೋರು ತಗೋ ಖುಷಿ ಮಾಡಿ ಇಲ್ಲಿ ಕೂಡ್ರಿ ಬೇಡ ಇಲ್ಲಿ ಕೂಡ್ರಿ ಅಂತ ಒತ್ತೀನಿ ಇಲ್ಲಿ ಕೂಡ್ರಿ ಅಂಕಲ್ ಬೈತಾನೆ ಎಲ್ಲರೂ ಕೂತಾರ ಏನು ಕುಂಡ್ರ ಪ್ಲೇಟ್ ಬಿರಿಯಾನಿ ರೈಸ್ ನಮ್ಮ ಆರ್ಡರ್ ತೊಗೊಂಡವ್ರು ಹಂಗೆ ಮಾಡ್ಬಾರ್ದು ತಿನ್ಬೇಕದ ಗೈಸ್ ನೋಡಿದ್ರಲ್ಲ ನಮ್ಮ ಹರ್ಷು ಎಷ್ಟು ಕ್ಯೂಟಾಗಿ ಮಾತಾಡ್ತಾನಂತ ಆ್ಯಕ್ಚುಲಿ ಫಸ್ಟ್ ಸಾನ್ವಿನೂ ಮಾತು ಭಾಳ ಕ್ಯೂಟ್ ಅನ್ನಿಸ್ತು ರೀ ಈಗ ಕೂಡ ಕ್ಯೂಟಾಗೆ ಮಾತಾಡ್ತಾಳು ಬಟ್ ಹರ್ಷು ಏನೋ
ಚಿಕ್ಕವನದಾರಲ್ಲ ಹಾಗಾಗಿ ಆಕಿಗಿತ್ತೂ ಇವನು ಮಾತು ಭಾಳ ಕ್ಯೂಟ್ ಅನ್ನಿಸ್ತವ್ರಿ ಈಗ. ಸೊ ಫೈನಲಿ ನಾವು ಆರ್ಡರ್ ಹಾಕಿದ್ದು ಫಸ್ಟ್ ಬಂದ್ರಿ ಸ್ನ್ಯಾಕ್ಸ್ಗೆ. ಫಸ್ಟ್ ಮಕ್ಳಿಗೆ ನಮ್ದು ಫಿಕ್ಸ್ ಇರ್ತದ್ರಿ, ಅಂದರೆ ಗೋಬಿ ಮಂಚೂರಿ ಇಲ್ಲಂದ್ರೆ ಕಾರ್ನ್ ಮಂಚೂರಿಯನ್. ಭಾಳ ದಿನ ಆಯ್ತು ಗೋಬಿ ಮಂಚೂರಿ ತಿಂದಿಲ್ಲ ಅಂತ ಗೋಬಿ ಮಂಚೂರಿನ ಆರ್ಡರ್ ಮಾಡಿದ್ವಿ. ಲಿಟ್ರಲಿ ಆ ದಿವ್ಸ ಏನು ಗೊತ್ತಿಲ್ಲರಿ, ನಮ್ಮ ಮನೆಯವ್ರು ಹೊರಗೆ ಹೋಗೋನು ಸಡನ್ಲಿ ಪ್ಲಾನ್ ಮಾಡಿದ್ರು. ಹಾಗಾಗಿ ನಿಯರ್ ಡಿಸ್ಟೆನ್ಸ್ ವಾಕೆಬಲ್ ಅಂತ ಏನು ಹೇಳಕ್ಕೆ ಬರೋಂಗಿಲ್ಲ, ಬಟ್ ನಿಯರ್ ಐತ್ರಿ ನಮ್ಮ ಮನೆಯಿಂದ. ಹಂಗಾಗಿ ಅಲ್ಲೇ ನಾವು ಹೋಗಿದ್ವಿ. ಅದು ಬಂದು 22 ಬಿರಿಯಾನಿ ಅಂತ. ಆ್ಯಕ್ಚುಲಿ ಅಲ್ಲಿ ನನಗೆ ಭಾಳ ಜಾಸ್ತಿ ಲೈಕ್ ಆಗೋದು ಅಂದ್ರೆ ಅಲ್ಲಿ ಅವರ ರೋಟೀಸ್ ಕೊಡ್ತಾರೆ ನೋಡ್ರಿ, ಮಸ್ತ್ ಸಿಗ್ತಾವೆ. ನಾನಂತೂ ಇಷ್ಟೆಲ್ಲ ಹೋಟೆಲ್ ಒಳಗೆ ಹೋಗೀನಿ ಬ್ಯಾಂಗ್ಳೂರ್ ಒಳಗೆ, ಬಟ್ ಇಲ್ಲಿ ಥರ ರೋಟಿ ನಂಗೆ ಲಿಟ್ರಲಿ ಎಲ್ಲೂ ಸಿಕ್ಕೇ ಇಲ್ಲ ಅಂತ ಹೇಳ್ಬೋದು. ಇದು ಬಂದು ನೀವು ಕೂಡ ಟ್ರೈ ಮಾಡೋರಿದ್ರೆ ಇದು ಬಂದು ಬೆಳಗೇರಿ ರೋಡ್ಗೆ ಐತ್ರಿ 22 ಬಿರಿಯಾನಿ ಅಂತ. ಮಸ್ತ್ ಇತ್ತು, ಟೇಸ್ಟ್ ಅಂತೂ ಸಿಕ್ಕಾಪಟ್ಟಿ ಮಸ್ತ್ ಇತ್ತು. ಮಕ್ಕಳು ಕೂಡ ಮಸ್ತ್ ಎಂಜಾಯ್ ಮಾಡತ್ತಿದ್ರು. ಆ ದಿವಸ ಕ್ರಿಸ್ಮಸ್ ಸೆಲಿಬ್ರೇಷನ್ ಪ್ಲಸ್ ಒಂದು ಸ್ಮಾಲ್ ಡಿನ್ನರ್ ಈ ಥರ ಎಲ್ಲನೂ ಎಂಜಾಯ್ ಮಾಡಿದ್ವಿ. ಗೈಸ್ ಹರ್ಷು ನೋಡ್ರಲ್ಲ ಎಷ್ಟು ಚಂದ ತಿನ್ನತ್ತ ಅನ್ನೋದು. ಲಿಟ್ರಲಿ ನೋಡಿದ ಮೇಲೆ ಒಂಥರ ಖುಷಿ. ಇದ್ರಕ್ಕಿಂತ ಮುಂಚೆ ನಾವು ತಿನ್ನಿಸ್ತಿದ್ವಿ, ಇವಾಗ ತಮ್ಮದ ತಿಂತಾರು. ಅದು ಒಂಥರ ಪ್ರತಿಯೊಂದು ಡೆವಲಪ್ಮೆಂಟ್ ನೋಡಕ್ಕೂ ಅವ್ರದೊಳಗಿನ ಮ್ಯಾಚುರಿಟಿ ಅವ್ರೊಳಗಿನ ಡೆವಲಪ್ಮೆಂಟ್ ನೋಡಕ್ಕೂ ಒಂಥರ ಖುಷಿ ಅನ್ನಿಸ್ತದ್ರಿ. ಎಲ್ಲರೂ ಮಸ್ತ್ ಫ್ಯಾಮಿಲಿ ಆಗಿ ಒಂಥರ ಸ್ಮಾಲ್ ಡಿನ್ನರ್ಗೆ ಹೋಗೋದು, ಅದು ಒಂಥರ ಮನ್ಸಿಗೆ ಸಮಾಧಾನ ಖುಷಿ ಅನ್ನಿಸ್ತದ್ರಿ. ಲಿಟ್ರಲಿ ನಮ್ಮ ಲೈಫ್ ಒಳಗೆ ಏನೈತ್ರಿ, ಫ್ಯಾಮಿಲಿನ ಇಂಪಾರ್ಟೆಂಟ್. ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ಸ್ ಸ್ಪೆಂಡ್ ಮಾಡೋದು ಅದು ಇಂಪಾರ್ಟೆಂಟ್ ಐತ್ರಿ. ಬಿಕಾಸ್ ಹೆಂಗಿರ್ತೈತ್ರಿ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಲೈಫ್ ಒಳಗೆ ಬ್ಯುಸಿ ಆಗಿಬಿಟ್ಟಿರ್ತಾರೆ ರೀ ಇವಾಗಿನ ಜನ್ರೇಷನ್ ಒಳಗಂದ್ರೆ. ಅವ್ರ ವರ್ಕ್ ಒಳಗೆ ಅವರು ಬ್ಯುಸಿ ಆಗಿರ್ತಾರೆ, ನಮ್ಮ ವರ್ಕ್ ಒಳಗೆ ನಾವು ಬ್ಯುಸಿ ಆಗಿರ್ತೀವಿ. ಬಟ್ ಇವೆಲ್ಲ ಥಿಂಕಿಂಗ್ ಒಬ್ಬರ ಜೊತೆ ಮಾತಾಡಿಕೊಂಡು ಏನಾದರೂ ಥಿಂಕಿಂಗ್ ಹಂಚ್ಕೋಬೇಕಂದ್ರೆ ಅವಾಗ ನಾವು ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಬಿಕಾಸ್ ಒಬ್ರು ಥಿಂಕಿಂಗ್ ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ, ಬಿಕಾಸ್ ನಮ್ಮತ್ರೊಳಗೆ ನಾವು ಇದ್ದು ಬಿಡ್ತೀವಿ. ಬಟ್ ಆ ಥರ ಇರಬಾರ್ದು. ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ನಾವೇನು ಮನೆಯೊಳಗೆ ಹೆಂಗೆ ಬೆರಿತೀವಿ ಮಮ್ಮಿ ಡ್ಯಾಡಿ, ಅದೇ ಥರ ಮಕ್ಕಳು ಕೂಡ ಹೊರಗೆ ಬೆರಿತಾರ್ರಿ, ನಮ್ಮಿಂದನೇ ಕಲ್ಕೋತಾರ್ರಿ ಅವ್ರು ಎಲ್ಲನೂ. ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಹೆಂಗಾತ್ರಿ ಅಂದ್ರೆ ಸಾನು ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಮ್ಮ ಮನೆಯವರು ನಡೀರಿ ಹೊರಗೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ನಂಗಂತೂ ಒಟ್ಟೆ ಬ್ಯಾಡಾಗಿತ್ತು. ಒಂದು 15 ಮಿನಿಟ್ಸ್ ನ್ಯಾಪ್ ತೊಗೊಂಡ್ರಿ ನಾನು ಬಂದಮೇಲೆ. ಆವಾಗಲೇ ಕೂಡ ಹೇಳ್ತೀನಿ ನಿಮಗೆ ನಾನು, ಅಂದ್ರೆ ಒಂಥರ ಸುಸ್ತಾಗಿಬಿಟ್ಟಿದ್ರಿ. ಬಿಕಾಸ್ ಮಾರ್ನಿಂಗ್ ನಾನು 6 ಗಂಟೆಗೆ ಎದ್ದಿದ್ದೆ. ನಮ್ಮ ಮನೆ ಕೆಲಸದವ್ರು ಕೂಡ ಬಂದಿರಲಿಲ್ಲ, ಇವತ್ತು ಮೇಡ್ ಕೂಡ ಬಂದಿರಲಿಲ್ಲ, ಸಡನ್ಲಿನ ಬರಂಗಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ಒಂಥರ ಸಾನ್ವಿಗೆ ಮತ್ತೆಲ್ಲ ಫಂಕ್ಷನ್ ಅದು ಎಲ್ಲ ಅಟೆಂಡ್ ಮಾಡಿಕೊಂಡು ಇಲ್ಲಿ ನೋಡ್ರಿ ನಮ್ಮ ಸಾನ್ವಿ ಇವಾಗ ಏನು ಮಾಡತ್ತಾಳು ಚಂದಾಗಿ ಹೇಳ ಹೋಮ್ವರ್ಕ್ ಮಾಡತ್ತಾಳ್ರಿ. ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಸೂಟಿ ಐತಿ, ಬಟ್ ಆದರೂ ಹೋಮ್ವರ್ಕ್ ಭಾಳ ಜಾಸ್ತಿ ಕೊಟ್ಟಾರ್ರಿ. ಹಾಗಾಗಿ ಡೈಲಿ ಒಂದು ಸ್ವಲ್ಪ ಮಾಡಿಸ್ತಂದ್ರೆ ಅದು ಕೈ ನುಸ್ತತಿ. ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ಕೈ ನುಸ್ತದೆ, ಸ್ವಲ್ಪ ಹೋಮ್ವರ್ಕ್ ಮಾಡಿದ್ರೆ ಕೈ ನುಸ್ತದೆ, ಈ ಥರ ನಡೆದಿರ್ತೈತಿ. ಹಾಗಾಗಿ ಸ್ವಲ್ಪನ ಹೋಮ್ವರ್ಕ್ ಮಾಡಿಸ್ತೀನಿ. ಆ್ಯಕ್ಚುಲಿ ಸಾನ್ವಿನ ಕ್ರಿಸ್ಮಸ್ ಪಾರ್ಟಿ ಏನೈತಲ್ಲ ಮಸ್ತ್ ಸೆಲೆಬ್ರೇಟ್ ಮಾಡಿದ್ವಿ. ಪ್ಲಸ್ ಆಕೀಗ ಏನು ಕೊಟ್ರಪ್ಪ ಅಂದ್ರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ನಾವು 2 days ಬ್ಯಾಕ್ ಎಲ್ಲ ಹುಡುಗರ ಕಡೆಯಿಂದ ಅವ್ರು ಗಿಫ್ಟ್ಸ್ ತೊಗೊಂಡಿರ್ತಾರು. ಸೊ ಸ್ಯಾಂತಾ ಬಂದ ಎಲ್ಲರಿಗೂ ಕೊಟ್ಟಂತ ಎಲ್ಲರೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ತಾರು. ಆ ಗಿಫ್ಟ್ ಒಳಗೆ ನಮ್ಮ ಸಾನುಗೆ ಏನು ಬಂದತ್ತಂದ್ರೆ ತಡೀರಿ ಈಗೇನು ಬರತ್ತ ನೋಡಿದೆ, ಇವು ನೋಡ್ರಿ ಇಷ್ಟೊಂದು ಕಲರ್ ಪೆನ್ಸಿಲ್ಸ್ ಬಾಕ್ಸ್ ಬಂದೈತ್ರಿ ಈಗ. ಸೊ ಇವು ಬಂದವ್ರಕ್ಕೆ ಬಿತ್ತ ತಡ್ರಿ ಕೆಳಗೊಂದು ಬಿತ್ತು ಅಂತ. ಇವು ಪೆನ್ಸಿಲ್ ಇರ್ತಾವ ನೋಡ್ರಿ, ಇವು ಪೆನ್ಸಿಲ್, ಇಂಥವು ಪೆನ್ಸಿಲ್ ಬಂದವ್ರಕ್ಕೆ ಗಿಫ್ಟ್ ಅಂತ. ಈ ಥರ ಐತ್ರಿ ಸೆಲೆಬ್ರೇಷನ್. ಊಟನೂ ಮಸ್ತ್ ಇತ್ತು. ಹೊರಗಿನ ಊಟ ಅಂದ್ರೆ ಇಷ್ಟ ಇರಲ್ಲ ಆಕಿಗ. ಒಂದೊಂದ್ಸಲ ಮಮ್ಮಿ ಬ್ಯಾಡ್ ಹೊರಗೆ ಹೋಗೋದು ಮನೆಯೊಳಗೆ ಮಾಡಂತಾಳೆ. ಒಂದೊಂದ್ಸಲ ಪಾನಿಪುರಿ ಗೋಲ್ಗಪ್ಪೆ ಅಂದ್ರೆ ನನಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಸೊ ಈ ಥರ ಐತ್ರಿ ಇವತ್ತಿನ ಡೇ. ನಿಮಗೆಲ್ಲರಿಗೂ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತಲೇ ಅನ್ಕೋತೀನಿ. ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ. ಅಲ್ಲಿವರೆಗೂ
ಸನೆ ಅಲ್ಲಿವರೆಗೂ ಬಾಯ್ 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 ಮಾಡಿ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಸೇ ಗುಡ್ ನೈಟ್ ಹಂಗೆ ಮಾಡಬಾರ್ದ ಬ್ಯಾಡ್ ಅದು ಗುಡ್ ನೈಟ್ ಹೇಳ ಹೋಮ್ವರ್ಕ್ ಮಾಡಿಸ್ತೀನಿ ರೀ ಆಕಿನ ಸೊ ಬಾಯ್